ನಿಂದು ಇತ್ತಗಣ ನೋವು ಸ್ವಲ್ಪ ಟೈರ್ಡ್ ಆಗ್ತಾರೆ. ತಿಂಗಳಿಗೆ ಕನಿಷ್ಠ ಅಂದರೆ 6 ರಿಂದ 7 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ. ಖರ್ಚು ಕಳೆದು ಒಂದು ತಿಂಗಳಿಗೆ 3 ರಿಂದ 4 ಲಕ್ಷ ನಾನು ಸ್ಯಾಲ್ರಿ ಪಡಿತಾ ಇದ್ದೀನಿ. ಇದರಿಂದ ರೇಷ್ಮೆಯಿಂದ ಅಗ್ರಿಕಲ್ಚರ್ ರೈತನಾಗಿ ಯಾವುದೇ DC ಕಮಿಷನರ್ ಹುದ್ದೆಗಿಂತ ಕಡಿಮೆ ಇದ್ದಂಗೆ ನಾನು ಸಂಬಳ ತಗೊಳ್ತಾ ಇದ್ದೀನಿ. ಈಸ್ ಎ ಫಾರ್ಮರ್. ಇಸ್ ನೇಮ್ ಇಸ್ ಗೋಪಾಲ್. ಈ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀರಿನ ಅಭಾವಕ್ಕೋಸ್ಕರ ಈ ಡ್ರಿಪ್ಪು ಏನಿದೆ ಹನಿ ನೀರು 3 feet 1 ಇದು 3 ಅಡಿ ಇದು 7 ಅಡಿ ಅಂತರದಲ್ಲಿದೆ. ಇಷ್ಟು ಕಡಿಮೆ ನೀರಲ್ಲಿ ಸಾವಯವ ಕೃಷಿ ಮಾಡೋದರಿಂದ ಉತ್ಕೃಷ್ಟವಾದ ಸೊಪ್ಪು ಬಂದು ಒಳ್ಳೆ ಬೆಳೆ ಆಗ್ತಾ ಇದೆ ರೇಷ್ಮೆ. ಸೊ ಇನ್ ದಿಸ್ ಕುರಿ, ಮೇಕೆ, ಕೋಳಿ, ಜೇನು, ಮೀನು ಎಲ್ಲ ಸಾಕಿದ್ದೀವಿ. ಸಮಗ್ರ ಕೃಷಿ ಮಾಡಿ ಒಂದೇ ಜಮೀನಿನಲ್ಲಿ 3 ಎಕರೆನಲ್ಲಿ 40 ರಿಂದ 50 ಬೆಳೆ ಇಟ್ಟಿದ್ದೀವಿ. ಎಲ್ಲ ಸಕ್ಸಸ್ಫುಲ್ ಆಗಿದೆ. So he is having different plots like that. Rich in nitrogen, potassium, phosphorus, all soil nutrients should be good for growing of mulberry. So he is maintaining that. He is maintaining all in organical matter. No diseases. If variation in the climatic conditions, if variation in the application of manures, irrigations, these are also affected with feet also water we are get the 1000 feet also. It's not get the sufficient water and it's not get the drinking water. It's not agriculture is the it's not the fit for the water. ಇಷ್ಟೆಲ್ಲ ವ್ಯವಸಾಯ ಮಾಡ್ತಾ ಇರೋದ್ರಿಂದ ನಾನು ಡಾಕ್ಟರ್ ಚಂದ್ರಶೇಖರ್ ಅಂತ ಕೃಷಿ ವಿಶ್ವವಿದ್ಯಾಲಯದಲ್ಲಿ ರೇಷ್ಮೆ ಕೃಷಿನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ದಿವಸ ಸ್ವಿಟ್ಜರ್ಲ್ಯಾಂಡಿಂದ ಸುಮಾರು 22 ಜನ ಡೆಲಿಗೇಟ್ಸ್, ಬೇರೆ ಬೇರೆ ಅವರು ಸೈಂಟಿಸ್ಟು ಹಾಗೂ ಬೇರೆ ಬೇರೆ ಒಂದು ಉದ್ಯೋಗಗಳನ್ನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮಾಡ್ತಿರ್ತಕ್ಕಂಥವರು ನಮ್ಮ ಈ ಕರ್ನಾಟಕಕ್ಕೆ ರೇಷ್ಮೆ ಕೃಷಿ ಮತ್ತು ಹಾಲು ಉತ್ಪಾದನೆ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅವರು ಆಲ್ ಡಿಫ್ರೆಂಟ್ ಎಂಟರ್ಪ್ರೈನರ್ಸ್ ಫ್ರಮ್ ದ ಸ್ವಿಟ್ಜರ್ಲ್ಯಾಂಡ್. ಅವರು ಇವತ್ತು ಇಲ್ಲಿಗೆ ಇತ್ಲಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಅವರು ಈ ಒಂದು ಗೋಪಾಲಗೌಡ ಮತ್ತು ಇತರ ರೈತರುಗಳ ಒಂದು ತೋಟಕ್ಕೆ ಭೇಟಿ ನೀಡಿ ಈ ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿನ ತಿಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಅವರು ಎಲ್ಲ ಬೇರೆ ಬೇರೆ ರೈತರುಗಳು ಬಂದಿದ್ದಾರೆ, ವಿಜ್ಞಾನಿಗಳು ಸೇರಿಕೊಂಡಿದ್ದಾರೆ, ಅದರಲ್ಲಿ ಕೆಲವು ಕೈಗಾರಿಕೋದ್ಯಮಗಳಿಗೂ ಸೇರಿಕೊಂಡಿದ್ದಾರೆ ಮತ್ತು ಹಲವಾರು ಸೆಕ್ಟರ್ಗಳಿಂದ ಒಂದು ರೇಷ್ಮೆ ಕೃಷಿಯ ಬಗ್ಗೆ ಅನುಭವ ಪಡ್ಕೊಂಡು ಇಲ್ಲಿ ಒಂದು ತರಬೇತಿ ಅಂದರೆ ಒಂದು ಮಾರ್ಗದರ್ಶನವನ್ನು ನೋಡ್ಕೊಂಡು ಹೋಗಿ ಒಂದು ಅಲ್ಲಿನ ಏನೋ ಉತ್ಪಾದನೆಗೆ ಅನುಕೂಲ ಆಗ್ಬೋದಾ ಅನ್ನೋದನ್ನ ತಿಳ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ, ಭೇಟಿ ನೀಡಿದ್ದಾರೆ. ಇಂದ ಒಂದು ಈ ಇಪ್ಪನೇರಳೆ ಬೇಸಾಯ ಹೇಗೆ ಮಾಡ್ತಾರೆ ಮತ್ತು ರೇಷ್ಮೆ ಕೃಷಿ ಗೂಡಿನ ಉತ್ಪಾದನೆ ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆಯನ್ನು ಹೇಗೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅನ್ನೋದನ್ನು ತಿಳ್ಕೊಂಡೋಗೋಕ್ಕೋಸ್ಕರವಾಗಿ ಉತ್ಸುಕತೆಯಿಂದ ಸುಮಾರು 22 ಜನ ಸ್ವಿಟ್ಜರ್ಲ್ಯಾಂಡಿಂದ ಬಂದಿದ್ದಾರೆ. ಈ ದಿವಸ ಇತ್ಲಳ್ಳಿ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲರ ಒಂದು ತೋಟಗಳು ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆ ಕೇಂದ್ರ ಹಾಗೂ ಮಾರುಕಟ್ಟೆಗೂ ಸಹ ಭೇಟಿ ನೀಡೋರಲ್ಲಿದ್ದಾರೆ. ದೇಶದಿಂದ ನಮ್ಮ ತೋಟಕ್ಕೆ ಬಂದು ಇವತ್ತು ನಮ್ಮ ಒಂದು ತೋಟದಲ್ಲಿ ಮಾಹಿತಿ ಪಡೆದ್ರಿಂದ ನನಗೆ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇದುವರೆಗೂ 25 ದೇಶಗಳವರು ಹೊರದೇಶಗಳವರು ಬಂದು ಇಲ್ಲಿ ಮಾಹಿತಿ ಪಡೆದಿದ್ದಾರೆ. ಅದರಿಂದ ನನಗೂ ಈ ಒಂದು ಏಜ್ನಲ್ಲಿ ಇವಾಗ 45 ವರ್ಷದಿಂದ ನಾನು ರೇಷ್ಮೆ ಮಾಡ್ತಾ ಇರೋದ್ರಿಂದ ನನಗೆ ಸಂತಸ ತಂದಿದೆ. ನಿಜವಾಗಲೂ ಈ ಹೊರಗಡೆಯವರು ಬಂದು ನಮಗೆ ಪುಷ್ಟಿ ಕೊಡ್ತಾ ಇರೋದ್ರಿಂದ ದೇವರು ನಮಗೆ ಒಳ್ಳೆಯ ಒಂದು ಸುಸ್ಥಿರವಾದ ಕೃಷಿಯನ್ನು ಮಾಡಿ ಒಳ್ಳೆ ವ್ಯವಸಾಯ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರಿಂದ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ ಎಲ್ಲರೂ ರೈತರು ಸಹ ಇದೇ ಥರ ಆಗಿ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಈಗಾಗಲೇ ಅನೇಕ ಜನ ಪರಿಣಿತರಿದ್ದಾರೆ ಮತ್ತು ಅವಾರ್ಡ್ ತಗೊಂಡಿದ್ದಾರೆ. ಇನ್ನೂ ಅನೇಕ ಅವಾರ್ಡ್ ಪಡೆಯುವಂಥ ರೈತರು ಈ ಒಂದು ಮಾದರಿಯನ್ನು ನೋಡಿ ಅವರು ಕೂಡ ಒಂದು ಇದರಲ್ಲಿ ಅವಾರ್ಡ್ ತಗೊಳ್ಳೋಂಥ ಥರ ಆಗಬೇಕು ಅಂತೇಳಿ ನನ್ನ ಭಾವನೆ.